ನೋಡಿ, ಜಾರ್ಖಂಡ್ನಲ್ಲಿ ಒಂದು ದೇಗುಲಕ್ಕೆ ಹೋಗ್ತಾರೆ. ದೇಗುಲಕ್ಕೆ ಭೇಟಿ ಕೊಟ್ಟು ಹೊರಗಡೆ ಬರ್ತಾ ಇದ್ದಂತೆ ದೇಗುಲದ ಹೊರಗಡೆ ಇದ್ದಂಥವ್ರೆಲ್ಲರೂ ಕೂಡ ಮೋದಿ ಮೋದಿ ಅಂತೇಳಿ ಜಯಘೋಷವನ್ನು ಕೂಗ್ತಾರೆ. ನೋಡಿ, ರಾಹುಲ್ ಗಾಂಧಿಯವರ ಯಾತ್ರೆ ಇದು. ಆ ಯಾತ್ರೆಯಲ್ಲಿ ಅಲ್ಲಿದ್ದಂಥವರು ಮೋದಿ ಮೋದಿ ಅಂತೇಳಿ ಘೋಷಣೆ ಕೂಗಿದ್ದಾರಲ್ಲ, ಇದೊಂದು ರೀತಿಯಲ್ಲಿ ಮುಜುಗರನೇ ಇದು. ಯಾಕಂದರೆ ಲೋಕಸಭಾ ಚುನಾವಣೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ರಾಹುಲ್ ಗಾಂಧಿಯವರು ನ್ಯಾಯ ಯಾತ್ರೆಯನ್ನು ಮಾಡ್ತಿದ್ದಾರೆ. ನಿನ್ನೆ ನೋಡಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ನಾವು ಈಗಲೇ ಬರಬೇಡಿ ಅಂತ ಹೇಳಿದ್ವಿ, ಆದರೂ ಕೂಡ ಈಗಲೇ ಬಂದುಬಿಟ್ಟಿದ್ದಾರೆ. ಅದು ಮುಸ್ಲಿಂ ಮಾತ್ರ ಅವರು ಈ ಒಂದು ಯಾತ್ರೆಯನ್ನು ಮಾಡ್ತಿದ್ದಾರೆ ಅಂತೇಳಿ ವ್ಯಂಗ್ಯವಾಡಿದರು. ಮುಸ್ಲಿಂ ಮತಗಳ ಮೇಲೆ ಕಣ್ಣಿಟ್ಟಿದ್ದಾರೆ, ಮುಸ್ಲಿಂ ಮತಗಳಿಗೆ ಗಾಳ ಹಾಕೋದಕ್ಕೆ ಈ ಒಂದು ನಡೆ ಅಂತೇಳಿ ಅವರು ವ್ಯಂಗ್ಯವಾಡುವಂಥ ರೀತಿಯಲ್ಲಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದರು. ಇವತ್ತು ಜಾರ್ಖಂಡ್ನಲ್ಲಿ ಇರುವಂಥ ರಾಹುಲ್ ಗಾಂಧಿಯವರು ಒಂದು ದೇಗುಲಕ್ಕೆ ಭೇಟಿ ಕೊಡ್ತಾರೆ. ಆ ದೇಗುಲದಲ್ಲಿ ಒಳಗೆ ಹೋಗಿ ದರ್ಶನ ಪಡೆದು ಹೊರಗಡೆ ಬರ್ತಾ ಇದ್ದಂತೆ ಮೋದಿ ಮೋದಿ ಅಂತೇಳಿ ಘೋಷಣೆ ಕೂಗಿದ್ದಾರೆ. ಈ ಮೂಲಕ ಮುಜುಗರಕ್ಕೊಳಗಾಗಿದ್ದಾರೆ ರಾಹುಲ್ ಗಾಂಧಿಯವರು. ಇನ್ನು ಬೈದ್ಯನಾಥ್ ದೇಗುಲದಲ್ಲಿ ರಾಹುಲ್ ಗಾಂಧಿಯವರು ಪೂಜೆಯನ್ನು ಸಲ್ಲಿಸಿದ್ರು. ಇವತ್ತು ಜಾರ್ಖಂಡ್ನ ದಿಯೋಗನಲ್ಲಿರುವಂಥ ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ರುದ್ರಾಭಿಷೇಕವನ್ನು ನೆರವೇರಿಸಿದ್ದಾರೆ. ಬೈದ್ಯನಾಥ್ ದೇಗುಲದಲ್ಲಿ ರಾಹುಲ್ ಗಾಂಧಿಯವರು ಇವತ್ತು ಪೂಜೆಯನ್ನು ಸಲ್ಲಿಸಿದ್ದಾರೆ. ಜಾರ್ಖಂಡ್ನಲ್ಲಿರುವಂಥ ದೇಗುಲ ಇದು. ಜಾರ್ಖಂಡ್ನ ದಿಯೋಗನಲ್ಲಿರುವಂಥ ಜ್ಯೋತಿರ್ಲಿಂಗ ದೇಗುಲವಿದು. ದೇವಾಲಯದಲ್ಲಿ ರುದ್ರಾಭಿಷೇಕ ನೆರವೇರಿಸಿದ್ದಾರೆ ರಾಹುಲ್ ಗಾಂಧಿಯವರು. ಜಾರ್ಖಂಡ್ನಲ್ಲಿ ಸಾಗ್ತಾ ಇರುವಂಥ ನ್ಯಾಯ ಯಾತ್ರೆ. ನೋಡಿ, ದೃಶ್ಯಾವಳಿಯಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ. ಬೈದ್ಯನಾಥ್ ದೇಗುಲದಲ್ಲಿ ರಾಹುಲ್ ಗಾಂಧಿಯವರು ಇವತ್ತು ರುದ್ರಾಭಿಷೇಕವನ್ನು ಮಾಡಿಸಿದ್ದಾರೆ, ಪೂಜೆಯನ್ನು ಸಲ್ಲಿಸಿದ್ದಾರೆ. ಆದರೆ ದೇಗುಲದ ಒಳಗೆ ಅವರು ದರ್ಶನವನ್ನು ಪಡೆದು ಪೂಜೆಯನ್ನು ಸಲ್ಲಿಸಿ ಹೊರಗಡೆ ಬರ್ತಾ ಇದ್ದಂತೆಯೇ ಮೋದಿ ಮೋದಿ ಅಂತೇಳಿ ಘೋಷಣೆ ಕೂಗಿದ್ದು ಕೂಡ ಮುಜುಗರ ಆಗ್ತಾ ಇದೆ. ಜಾರ್ಖಂಡ್ನಲ್ಲಿ ಸಾಗ್ತಾ ಇದೆ ನ್ಯಾಯಯಾತ್ರೆ. ನೋಡಿ, ಎರಡೂ ಒಂದು ಕಡೆ ಒಂದು ಫೋಟೋ, ರುದ್ರಾಭಿಷೇಕವನ್ನು ಸಲ್ಲಿಸ್ತಾ ಇರುವಂತಹ ಸಂದರ್ಭದ ಫೋಟೋ, ಮತ್ತೊಂದು ಕಡೆ ಆ ದೇಗುಲದಿಂದ ಬೈದ್ಯನಾಥ್ ಜ್ಯೋತಿರ್ಲಿಂಗ ದೇಗುಲದಿಂದ ಹೊರಗಡೆ ಬರ್ತಾ ಇದ್ದಂತೆ ರಾಹುಲ್ ಗಾಂಧಿಯವರಿಗೆ ಮುಜುಗರಗೀಡಾಗುವಂತೆ ಘೋಷಣೆಗಳು ಮೊಳಗಿದೆ. ಮೋದಿ ಮೋದಿ ಅಂತೇಳಿ ಘೋಷಣೆಗಳನ್ನು ಕೂಗಲಾಗಿದೆ.